ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಕೇಂದ್ರ ಮತ್ತು ರಾಜ್ಯ ಏನು ಹಿಂದುಳಿದ ವರ್ಗಗಳ ಒಂದು ಕೆನೆಪದರದ ಮೀಸಲಾತಿ ಒಂದು ಆದಾಯದ ಮಿತಿಯ ಲೆಕ್ಕಾಚಾರದಲ್ಲಿ ಯಾವ ರೀತಿ ಇದೆ ಅಥವಾ ಏನೇನು ಕಂಡೀಷನ್ಗಳನ್ನ ಅವರು ಹೊಂದಿರಬೇಕು ಅಥವಾ ಏನೇನು ಕಂಡೀಷನ್ಗಳಿದೆ ಒಂದು ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಪಡಿಬೇಕಾದ್ರೆ ಕೇಂದ್ರದಾಗಲಿ ಅಥವಾ ರಾಜ್ಯದಾಗಲಿ ಅಂತ ನೋಡೋದಾದರೆ ಅದಕ್ಕೂ ಮತ್ತು ನಮ್ಮಲ್ಲಿ ಇರುವಂಥ ಕೆಲವೊಂದು ವ್ಯತ್ಯಾಸಗಳನ್ನು ಇಲ್ಲಿ ನಾನು ಗುರುತಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಪ್ರತಿಯೊಂದು ರಾಜ್ಯವು ಕೂಡ ಕೇಂದ್ರದ ನಿಯಮಗಳನ್ನು ಫಾಲೋ ಮಾಡ್ತಾ ಇದೆ. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಅಂದರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕೇಂದ್ರದ ಮಾದರಿಯನ್ನೇ ಅನುಸರಿಸ್ತಾ ಇದ್ದೀವಿ. ಆದರೆ ಆದಾಯದ ಒಂದು ಲೆಕ್ಕಾಚಾರ ಮಾಡೋದರಲ್ಲಿ ನಾವು ಕೆಲವೊಂದಷ್ಟು ಅಂಶಗಳನ್ನು ಬದಲಾವಣೆ ಮಾಡ್ಕೊಂಡಿದ್ದೀವೋ ಅಥವಾ ತಹಶೀಲ್ದಾರ್ ಕಚೇರಿಗಳಲ್ಲಿ ಅಥವಾ ಜಿಲ್ಲೆ ಅಥವಾ ರಾಜ್ಯದಲ್ಲಿ ಯಾವ ರೀತಿ ನಿಯಮಗಳಿದೆ ಅನ್ನೋದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಒಂದು ವೇಳೆ ಕೇಂದ್ರದ ಮಾದರಿಯನ್ನೇ ನಾವು ಅನುಸರಿಸ್ಕೊಳ್ಳೋದಾದರೆ ಅಳವಡಿಸ್ಕೊಂಡ್ರೆ ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲ ಒಂದು ನೌಕರ ವರ್ಗದವರೆಗೂ ಕೂಡ ಸಾಕಷ್ಟು ಸಹಾಯವನ್ನು ಆಗ್ತದೆ. ಈ ಕುರಿತಂತೆ ಒಂದಷ್ಟು ಜಾಗೃತಿಯನ್ನು ಮೂಡಿಸ್ಬೇಕಾಗ್ತದೆ ಅಂತ ಹೇಳ್ತಾ ಮತ್ತಷ್ಟು ಒಂದು ಅವಕಾಶಗಳು ಸಿಗುತ್ತೆ ಅಂತ ಒಂದು ಮಾಹಿತಿಯನ್ನು ನೀಡ್ತಾ ಕೆಲವೊಂದು ವ್ಯತ್ಯಾಸಗಳನ್ನು ಇಲ್ಲಿ ಗುರುತಿಸೋಕ್ಕೆ ಇಷ್ಟಪಡ್ತೀನಿ ನಾನು. ಈ ಒಂದು PDF ಫಾರ್ಮ್ಯಾಟಲ್ಲಿ ನಾವು ನೋಡ್ತಾ ಇರ್ಬೋದು, ರಿಪೋರ್ಟ್ ಆನ್ ಇನ್ಕಮ್ ಕ್ರೈಟೇರಿಯಾ ಫಾರ್ ಕ್ರಿಮಿ ಲೇಯರ್ ಅಂದರೆ OBCಯ ಒಂದು ಪ್ರಮಾಣ ಪತ್ರವನ್ನು ಪಡೆಯಬೇಕಾದ್ರೆ ಅವ್ರಿಗೆ ಏನೇನು ಕಂಡೀಷನ್ಸ್ಗಳಿದೆ ಅಂತ ನೋಡೋದಾದರೆ 8/9/1993 ಆದೇಶದ ಅನ್ವಯ ನಾವು ಕೆಲವೊಂದು ನಿಯಮಗಳನ್ನು ಅಳವಡಿಸ್ಕೊಂಡಿದ್ದೀವಿ. ಯಾರು ಅರ್ಹರಲ್ಲ ಅನ್ನೋದಕ್ಕೆ ಕೆಳಗಡೆ ಒಂದಷ್ಟು ನಿಯಮಗಳ ಇರೋದನ್ನು ನಾವು ಕಾಣ್ತೀವಿ ಇಲ್ಲಿ. ಮೊದಲನೇದಾಗಿ ನೋಡಿ ಎಷ್ಟು ಕ್ಲಿಯರ್ ಕಟ್ ಹಾಕೊಟ್ಟಿದ್ದಾರೆ ಅಂತ ಅಂದರೆ, ಒಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ರೆ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ ಆಗಿದ್ರೆ, ಅಂದರೆ ಉನ್ನತ ಹುದ್ದೆಗಳಲ್ಲಿ ಯಾರ್ಯಾರು ಇದ್ದಾರೋ ಈ ಒಂದು PDF ಫಾರ್ಮೆಟ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇದನ್ನು ನೀವು ನೋಡ್ಕೋಬೋದು. ಅಂದರೆ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ಗಳಲ್ಲಿದ್ದರೆ ಯಾರು ಇನ್ ಸರ್ವಿಸ್ ಆಫ್ ಎ ಮೆಂಬರ್ ಆಫ್ ಎ ಪಾರ್ಲಿಮೆಂಟ್ ಐದರ್ ದಟ್ ಸ್ಟೇಟ್ ಅಸೆಂಬ್ಲಿಗಳಲ್ಲಿ ಮೆಂಬರ್ ಆಗಿರ್ತಾರೆ, ಅವರ ಒಂದು ಸೇವಾವಧಿಯಲ್ಲಿ ಅವರು ಅರ್ಹರಿರೋದಿಲ್ಲ ಅಂತ ಮಾಹಿತಿಯನ್ನು ಕೊಡುತ್ತೆ ನೋಡಿ ಮೊದಲನೇದು. ಎರಡನೇದು ಸರ್ವಿಸ್ ಕ್ಯಾಟಗರಿಯಲ್ಲಿ ಇರೋರಾದರೆ ಹೇಗಿದೆ, ಏನು ಕಂಡೀಷನ್ಸ್ಗಳಿದೆ ಅಂತ ನೋಡೋದಾದರೆ, ಗಂಡ ಹೆಂಡತಿ ಇಬ್ಬರೂ ಕೂಡ ಕ್ಲಾಸ್ 1 ಆಫೀಸರ್ ಇದ್ದರೆ ಅವ್ರಿಗೂ ಕೂಡ ಈ ಒಂದು ಏನು ಕೆನೆಪದರ ಮೀಸಲಾತಿ ಅನ್ವಯ ಆಗೋದಿಲ್ಲ. ಕ್ಲಾಸ್ ಪೇರೆಂಟ್ಸ್ಗಳಲ್ಲಿ ಇಬ್ಬರಲ್ಲಿ ಒಬ್ಬರು ಯಾರಾದರೂ ಒಬ್ಬರು ಕ್ಲಾಸ್ 1 ಆಫೀಸರ್ ಆಗಿದ್ದರೆ ಅವ್ರಿಗೂ ಕೂಡ, ಅಂದರೆ ಅವ್ರ ಮಕ್ಕಳಿಗೂ ಕೂಡ ಏನೂ ಒಂದು ಮೀಸಲಾತಿ ಲಭ್ಯ ಆಗೋದಿಲ್ಲ. ಒಂದು ವೇಳೆ ಕೆಲವೊಂದು ಸಂದರ್ಭಗಳಲ್ಲಿ ಅಂತ ನೋಡೋದಾದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ಕ್ಲೂಷನ್ ಅಂತ ಕೊಟ್ಟಿದ್ದಾರೆ. In case of the parents either of both whom are class 1 officers, such parents dies, suffer permanent incapacitations. ಅಂದರೆ ಇನ್ ಕೇಸ್ ಅವ್ರ ತಂದೆ ತಾಯಿಗಳು ಇಬ್ಬರೂ ಕೂಡ ಸತ್ತಿದ್ರೆ ಅಥವಾ ಇಬ್ಬರಲ್ಲಿ ಒಬ್ಬರು ಸಾವನ್ನಪ್ಪಿದ್ರೆ ಅವ್ರ ಮಕ್ಕಳಿಗೆ ಏನು ಒಂದು ಕೆನೆಪದರದ ಮೀಸಲಾತಿ ಲಭ್ಯ ಆಗುತ್ತೆ, OBC ಸರ್ಟಿಫಿಕೇಟ್ ಸಿಗುತ್ತೆ ಅಂತ ಒಂದು ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಗ್ರೂಪ್ ಬಿ ಅಧಿಕಾರಿಗಳಿಗೆ ಯಾವ ರೀತಿ ಇದೆ. ಗ್ರೂಪ್ ಬಿ ಅಧಿಕಾರಿನಲ್ಲೂ ಎಷ್ಟು ಸಿಂಪಲ್ ಆದಂಥ ಒಂದು ಕಂಡೀಷನ್ಸ್ ಇದೆ ಅನ್ನೋ ನೋಡ್ಬೋದು. ಪೇರೆಂಟ್ಸ್ ಬೋತ್ ಆಫ್ ಹೂಮ್ ಆರ್ ಕ್ಲಾಸ್ 2 ಆಫೀಸರ್. ಪೇರೆಂಟ್ಸ್ ಅಂದರೆ ತಂದೆ ತಾಯಿ ಇಬ್ಬರೂ ಕೂಡ ಕ್ಲಾಸ್ ಬಿ ಆಫೀಸರ್ ಆಗಿದ್ರೆ ಮಾತ್ರ ಅವ್ರಿಗೆ ಅವರ ಮಕ್ಕಳಿಗೆ ಒಂದು OBC ಮೀಸಲಾತಿ ಪ್ರಮಾಣ ಪತ್ರ ಸಿಗೋದಿಲ್ಲ ಅಂತ ಹೇಳುತ್ತೆ. ಅಂದರೆ ಇಬ್ಬರಲ್ಲಿ ಒಬ್ಬರು ಅಧಿಕಾರಿಯಾಗಿದ್ದು ಇನ್ನೊಬ್ಬರು ಅಧಿಕಾರಿ ಅಲ್ಲ ಅಂದರೆ ಅವ್ರ ಮಕ್ಕಳಿಗೆ ಅದು ಅವಕಾಶ ಇದೆ ಅಂತ ಅರ್ಥ. ಅದು ಪೇರೆಂಟ್ಸ್ ಆಫ್ ಹೂಮ್ ಓನ್ಲಿ ದ ಹಸ್ಬೆಂಡ್ ಈಸ್ ಎ ಕ್ಲಾಸ್ 2 ಆಫೀಸರ್, he get into class 1 at the age of the 40 or earlier. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಗ್ರೂಪ್ ಬಿ ಅಧಿಕಾರಿಯಾಗಿರ್ತಾನೆ, ಆತ ಏನಾದರೂ 40 ವರ್ಷದ ಒಳಗಡೆ ಗ್ರೂಪ್ ಎ ಅಧಿಕಾರಿಯಾಗಿ, ಅಂದರೆ ಒಂದು ವೇಳೆ 38-39 ವಯಸ್ಸಿಗೆ ಅವ್ನಿಗೆ ಏನಾದ್ರು ಪ್ರಮೋಷನ್ ಸಿಕ್ಕಿ ಕ್ಲಾಸ್ 1 ಆಫೀಸರ್ ಆದರೆ ಅವರ ಮಕ್ಕಳಿಗೆ ಯಾವುದೂ ಅವಕಾಶ ಇಲ್ಲ ಅಂತ ಹೇಳುತ್ತೆ. ಅಂದರೆ ಆತ OBC ಏನು ಒಂದು ಪ್ರಮಾಣ ಪತ್ರವನ್ನು ಪಡ್ಕೋಬೋದು ಆ ಕೆನೆಪದರ ಮೀಸಲಾತಿ, ಅದಕ್ಕೆ ಅವನಿಗೆ ಎಲಿಜಿಬಲ್ ಇಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಅವನು 40 ವರ್ಷದ ನಂತರದಲ್ಲಿ ಆತ ಏನಾದರೂ ಕ್ಲಾಸ್ 1 ಆಫೀಸರ್ ಆಗಿ ಪ್ರಮೋಷನ್ ಅಥವಾ ಬಡ್ತಿಯನ್ನು ಪಡ್ಕೊಂಡ್ರೆ ಆ ವ್ಯಕ್ತಿಯ ಕುಟುಂಬದವರು ಕೂಡ ಏನು OBCಯ ಪ್ರಮಾಣ ಪತ್ರವನ್ನು ಪಡ್ಕೋಬೋದು ಅಂತ ಈ ಒಂದು ನಿಯಮವನ್ನು ತಿಳಿಸ್ಕೊಡುತ್ತೆ ನೋಡಿ ಇಲ್ಲಿ. ನೆಕ್ಸ್ಟ್ ನೋಡೋದಾದ್ರೆ ಎಂಪ್ಲಾಯೀಸ್ ಫ್ರಮ್ ಪಬ್ಲಿಕ್ ಸೆಕ್ಟರ್ಗಳಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಆರ್ಮ್ಡ್ ಫೋರ್ಸ್ ಅಂತ ಇದೆ. ನೆಕ್ಸ್ಟ್ ಪ್ರಾಪರ್ಟಿ, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಂಡೀಷನ್ಸ್ ಇರೋದನ್ನು ಕಾಣ್ತೀವಿ. ಅಂದರೆ ಇಷ್ಟು ಜಮೀನು ಇರಬೇಕು, ಇದಕ್ಕಿಂತ ಕೆಳಗಡೆ ಇರಬೇಕು,
ಸೊ ಅದನ್ನು ನೋಡ್ತೀವಿ. ಮತ್ತು ಕಾಫಿ ಪ್ಲಾಂಟೇಶನ್ ಮತ್ತು ಮ್ಯಾಂಗೋ ಪ್ಲಾಂಟೇಶನ್ ಕ್ರಾಪ್ಗಳ ಒಂದು ಬಗ್ಗೆ ಮಾಹಿತಿ ಇದೆ. ಸೊ ಈಗ ನಮಗೆ ಬೇಕಾಗಿರುವಂಥದ್ದು ಅತ್ಯಂತ ಮುಖ್ಯವಾದಂಥದ್ದು ಇಲ್ಲಿ ಇನ್ಕಮ್ ಮತ್ತು ವೆಲ್ತ್ ಟೆಸ್ಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಸೊ ಯಾರು ಇದಕ್ಕೆ ಅರ್ಹರು ಅಲ್ಲ ಅಂತ ಹೇಳ್ತಾರೆ ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಇಲ್ಲಿ ಎಷ್ಟು ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದ ನೋಡಿ. ಒಂದು ಕ್ಲಾಸ್ 1 ಆಫೀಸರ್ ಆಗಿರಬಾರ್ದು, ಮತ್ತು ತಂದೆ ತಾಯಿ ಇಬ್ಬರೂ ಕೂಡ ಕ್ಲಾಸ್ 1 ಆಫೀಸರ್ ಆಗಿರಬಾರ್ದು ಅಂತ ಹೇಳುತ್ತೆ. ಇಬ್ಬರಲ್ಲಿ ಒಬ್ಬರಾಗಿದ್ರು ಇಲ್ಲಿ ಎಲಿಜಿಬಲ್ ಇದ್ದಾರೆ ಅಂತಲೇ ಅರ್ಥ. ಸೊ ತಂದೆ ತಾಯಿ ಕ್ಲಾಸ್ 1 ಆಫೀಸರ್ ಅಥವಾ ಗ್ರೂಪ್ ಬಿ ಅಧಿಕಾರಿ ಆಗಿದ್ದರೆ ಅವರ ಮಕ್ಕಳಿಗೆ ಒಂದು OBC ಒಂದು ಮೀಸಲಾತಿ ಅನ್ವಯ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಅವರು ಕೆನೆಪದರದ ಮೀಸಲಾತಿ ಸಿಗೋದಿಲ್ಲ ಅಂತ ಹೇಳ್ತಾರೆ. ಸೊ ಆದರೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಅಧಿಕಾರಿಗಳಾಗಿದ್ದು, ಅಂದರೆ ವೃಂದದಲ್ಲಿ ಕೆಲಸ ಮಾಡ್ತಾ ಇದ್ದು, ಅವರ ಒಂದು ಆದಾಯ 8 ಲಕ್ಷಕ್ಕಿಂತ ಮೀರಿದರೆ, ಈಗ ಫಾರ್ ಎಕ್ಸಾಂಪಲ್ 8 ಲಕ್ಷಕ್ಕಿಂತ ಮೀರಿದೆ ಅಂತ ಅನ್ನೋದಾದರೆ ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದು ನೋಡಿದ್ರೆ, ನಮ್ಮ ಇನ್ಕಮ್ ಕ್ಯಾಲ್ಕುಲೇಷನಲ್ಲಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ಎಕ್ಸ್ಪ್ಲನೇಷನ್ಸ್. ಇನ್ಕಮ್ ಫ್ರಮ್ ಸ್ಯಾಲ್ರಿ ಆರ್ ಅಗ್ರಿಕಲ್ಚರ್ ಲ್ಯಾಂಡ್ ಶಲ್ ನಾಟ್ ಬಿ ಕ್ಲಬ್ಡ್. ಅಂದರೆ ಯಾವ ವ್ಯಕ್ತಿಯ ಆದಾಯ ಗ್ರೂಪ್ ಬಿ ಗ್ರೂಪ್ ಎ ಕ್ಲಾಸ್ 1 ಕ್ಲಾಸ್ 2 ಅಧಿಕಾರಿ ಆಗಿಲ್ಲದೆ ಇದ್ದರೆ ಅಂಥ ವ್ಯಕ್ತಿಗಳ ಆದಾಯವನ್ನು ಲೆಕ್ಕಾಚಾರ ಮಾಡಬೇಕಾದ್ರೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂದರೆ ವೇತನದ ಆದಾಯವನ್ನು ಮತ್ತು ಅಗ್ರಿಕಲ್ಚರ್ ಲ್ಯಾಂಡ್ನ ಒಂದು ಆದಾಯವನ್ನು ಏನು ಮಾಡಬಾರ್ದು, ಅಲ್ಲಿ ಕ್ಲಬ್ ಮಾಡಬಾರ್ದು ಅಂತ ಹೇಳ್ತಾನೆ. ಅಂದರೆ ಅದಕ್ಕೆ ಸೇರಿಸಬಾರ್ದು ಅಂತ ಹೇಳ್ತಾನೆ. ನೆಕ್ಸ್ಟ್ ಇನ್ನೊಂದು ಎಷ್ಟು ಚೆನ್ನಾಗಿದೆ ನೋಡಿ. ದ ಇನ್ಕಮ್ ಕ್ರೈಟೇರಿಯಾ ಇನ್ ಟರ್ಮ್ಸ್ ಆಫ್ ಎ ರುಪಿ ವಿಲ್ ಬಿ ಮಾಡಿಫೈಡ್ ಟೇಕಿಂಗ್ ಇನ್ ಟು ಎ ಅಕೌಂಟ್ ದ ಚಾರ್ಜ್ ಇನ್ ದ ವ್ಯಾಲ್ಯೂ ಆಫ್ every 3 years. If the situation, however, so demand integram may be less. ಸೊ ಕಳೆದ 3 ವರ್ಷಗಳ ಅವರ ಒಂದು ಆದಾಯವನ್ನು ಏನು ಮಾಡ್ತಾರೆ, ಲೆಕ್ಕ ಹಾಕ್ತಾರೆ. ಇನ್ ಕೇಸ್ ಯಾವುದೇ ಒಂದು ವರ್ಷದ ಆದಾಯ ಏನಾದರೂ ಅವರು 8 ಲಕ್ಷಕ್ಕಿಂತ ಕಡಿಮೆ ಇದ್ದರೆ, ಅಂದರೆ ಈಗ ಪ್ರೆಸೆಂಟ್ ಇರುವಂಥದ್ದು ಒಂದು ಆದಾಯವನ್ನು ಲೆಕ್ಕ ಹಾಕ್ತಾ ಇದ್ದೀನಿ ನಾನು, 6ರಿಂದ 8 ಲಕ್ಷಕ್ಕೆ ಏರಿಸಿದರೆ 8 ಲಕ್ಷಕ್ಕಿಂತ ಕಡಿಮೆ ಇತ್ತು ಅಂದರೆ ಆ ವ್ಯಕ್ತಿಯು ಕೂಡ ಏನು ಒಂದು OBC ಪ್ರಮಾಣ ಪತ್ರವನ್ನು ಪಡ್ಕೊಳ್ಳೋದಕ್ಕೆ ಅರ್ಹ ಇರ್ತಾನೆ. ಇದಕ್ಕೆ ನಾನೊಂದು ಬೆಸ್ಟ್ ಒಂದು ಎಕ್ಸಾಂಪಲ್ನ ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ. ಸೊ ಇಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಂದು 2017-18ರಲ್ಲಿ ನನ್ನ ಒಂದು ಆದಾಯದ ಮಿತಿ ಏನಿತ್ತಪ್ಪ ಅಂದರೆ, ಸ್ಯಾಲ್ರಿ ಮತ್ತು ಅಗ್ರಿಕಲ್ಚರ್ನ ಒಂದು ಆದಾಯವನ್ನು ತೆಗೆದು ಲೆಕ್ಕ ಹಾಕಿದಾಗ ಒಂದು ವೇಳೆ 8.5 ಲಕ್ಷ ಇತ್ತು ಒಂದು ವರ್ಷದ ಆದಾಯ, ಅಂದರೆ ಒಟ್ಟು ಆದಾಯ ನನ್ನ ಒಂದು ಕುಟುಂಬದ ಒಂದು ಆದಾಯ. ಮತ್ತು ಅದಕ್ಕೆ ತದನಂತರದಲ್ಲಿ 7.5 ಲಕ್ಷ ಇತ್ತು, ಮತ್ತು 9 ಲಕ್ಷ ಇತ್ತು 2019-20. ಅಂದರೆ 3 ವರ್ಷದಲ್ಲಿ ಯಾವುದಾದ್ರೂ ಒಂದು ವರ್ಷದಲ್ಲಿ ಒಟ್ಟು ಆದಾಯ ಏನಾದರೂ 8 ಲಕ್ಷಕ್ಕಿಂತ ಕಡಿಮೆ ಇದ್ದಿದ್ರೆ, ಅಂದರೆ ಫಾರ್ ಎಕ್ಸಾಂಪಲ್ ಈಗ 19-20ರಲ್ಲಿ ನನ್ನ ಆದಾಯ ಮಿತಿ ಏನಾಗಿದೆ 7.5 ಲಕ್ಷ ಆಗಿದೆ. ಅಂದರೆ ನಾನು ಬಿಲೋ 8 ಲ್ಯಾಕ್ ಇರೋದ್ರಿಂದ ನಾನೂ ಕೂಡ ಇಲ್ಲಿ ಏನಾಗ್ತೀನಿ, OBC ಪ್ರಮಾಣ ಪತ್ರ ಪಡ್ಕೊಳ್ಳೋದಕ್ಕೆ ಎಲಿಜಿಬಲ್ ಆಗ್ತೀನಿ. ಅಂದರೆ ಅರ್ಥ ತುಂಬಾ ಸರಳೀಕರಣವಿರೋದನ್ನು ನಾವು ಕಾಣ್ತೀವಿ. ಅಂದರೆ ಗ್ರೂಪ್ ಸಿ ಮತ್ತು ಡಿ ವೃಂದದ ಸ್ಯಾಲ್ರಿ 8 ಲಕ್ಷ ಕ್ರಾಸ್ ಆಗಿದ್ರು. ಯಾಕಂದರೆ ಕಾಲಕ್ಕೆ ಇದನ್ನು ಏನು ಮಾಡ್ತಾ ಇದ್ದಾರೆ, ಹೆಚ್ಚಿಸ್ಕೊಂಡು ಬರ್ತಾ ಇರೋದನ್ನು ಕಾಣ್ತೀವಿ. ವೇತನ ಒಂದು ಹೆಚ್ಚಳ ಆಗದಂತೆ ಮತ್ತು ನಮ್ಮ ಏನು ಜೀವನ ಮಟ್ಟ ಸುಧಾರಣೆ ಆಗ್ತಾ ಇದೆ ಅದಕ್ಕೆ ತಕ್ಕಂತೆ ಹೆಚ್ಚಿಸ್ಕೊಂಡು ಬರ್ತಾ ಇದ್ದಾರೆ. ಆದರೆ 2018ರಿಂದ ಇಲ್ಲಿವರೆಗೆ ಯಾವುದೇ ರೀತಿಯ ಒಂದು ಆದಾಯದ ಮಿತಿಯನ್ನು ಏನು ಮಾಡಿಲ್ಲ, ಹೆಚ್ಚಿಸಿಲ್ಲ. 8 ಲಕ್ಷವನ್ನು ಏನು ಮಾಡಿದೆ, ನಿಗದಿಪಡಿಸಿದೆ. ಅದೇ ರೀತಿ ಎಲ್ಲ ರಾಜ್ಯಗಳು ಕೂಡ 8 ಲಕ್ಷವನ್ನು ಇಲ್ಲಿ ಏನು ಮಾಡಿದ್ದಾರೆ, ತಮ್ಮ ಒಂದು ಆದಾಯದ ಮಿತಿಯನ್ನು ಇಟ್ಕೊಂಡಿದ್ದಾರೆ. ಬಟ್ ಆದರೆ ಕೆಲವೊಂದು ರಾಜ್ಯಗಳಲ್ಲಿ ಏನು ಮಾಡ್ತಿದ್ದಾರಪ್ಪ ಅಂದರೆ, ಈವನ್ ಸ್ಯಾಲ್ರಿ ಇನ್ಕಮನ್ನು ಕೂಡ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿದ್ದೇನೆ, ಗ್ರೂಪ್ ಸಿ ಅಧಿಕಾರಿ ಇದ್ದೇನೆ ಅಂತಂದರೆ ನನ್ನ ಆದಾಯ 8,10,000 8,20,000 ಬಂತು ಒಂದು ವರ್ಷದ ಆದಾಯ. ಅಂದರೆ ನನಗೆ ರಾಜ್ಯಗಳಲ್ಲಿ ಸಿಗುವಂತಹ ಒಂದು ಏನು ಹಿಂದುಳಿದ ವರ್ಗದ ಮೀಸಲಾತಿ ಇದೆ ಅದರಿಂದ ನಾನು ವಂಚಿತ ಆಗ್ತಾ ಇದ್ದೀನಿ, ನನ್ನ ಕುಟುಂಬ ವರ್ಗ ವಂಚಿತ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೇನೆ. ಸೊ ಇದು ನಮ್ಮ ರಾಜ್ಯದಲ್ಲಿ ಒಂದು ಸಮಸ್ಯೆ ಇದೆಯೋ ಅಥವಾ ಎಲ್ಲ ರಾಜ್ಯಗಳಲ್ಲೂ ಇದೇ ರೀತಿಯ ಸಮಸ್ಯೆ ಇದೆ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಬಟ್ ಅಕ್ಕಪಕ್ಕದ ರಾಜ್ಯಗಳ ಒಂದು ಮಾಹಿತಿಯನ್ನು ನಾನು ತಗೊಂಡಾಗತ್ತೆ. ಇಲ್ಲಿ ನೋಡಿ, ಇದು ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ತಮಿಳುನಾಡುದ ಒಂದು ಆದೇಶ ಪ್ರತಿ ಇರಬೇಕಿದು. ಚೆನ್ನೈ, ತಮಿಳುನಾಡು.
ಲೆಸ್ ದೆನ್ ಸೇಮ್ ನಮ್ಮ ಒಂದು ಏನು ಕೇಂದ್ರ ಸರ್ಕಾರದ ನಿಯಮಗಳಿದೆ ಅದನ್ನೇ ಅವರು ಕೂಡ ಅಳವಡಿಸ್ಕೊಂಡಿರೋದನ್ನು ನಾವಿಲ್ಲಿ ಗುರುತಿಸ್ತಾ ಇದ್ದೀವಿ. ಕೆಳಗಡೆ ಬಂದೋದಾದರೆ ಇಲ್ಲಿ ಎರಡನೇ ಅಂಶವನ್ನು ಗುರುತಿಸಿ. ಸ್ಟೇಟಸ್ನವರು ಯಾವ ರೀತಿ ಲೆಕ್ಕ ಹಾಕ್ತಾರೆ, ಕ್ರಿಮಿಲೇಯರ್ ಸ್ಟೇಟಸ್ ಇನ್ ದಟ್ ರೆಸ್ಪೆಕ್ಟ್ ಆಫ್ ದ ಅದರ್ determined by applying the income wealth test specified against the category 4 schedule contained therein. The government of India has clarified means explanations provide under the category 4 that income from salary, agriculture, land shall not be clubbed. ಅಂದರೆ ಅವೆರಡನ್ನೂ ಕೂಡ ಸೇರಿಸಬಾರ್ದು ಅಂತ ಹೇಳ್ತಾರೆ. ಅಲ್ಲಿ ಮೊದಲನೇದು ಒಂದು ಅಂಶ ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ಅದರ ಜೊತೆಗೆ ಗ್ರೂಪ್ ಬಿ ಅಧಿಕಾರಿ ಆಗಿರಬಾರ್ದು, ಗ್ರೂಪ್ ಎ ಅಧಿಕಾರಿ ಆಗಿರಬಾರ್ದು ಅಂತ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೇಮ್ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಅದೇ ಒಂದು ನಿಯಮಗಳನ್ನು ತಮಿಳುನಾಡು ಸರ್ಕಾರದ ಕೂಡ ಅನ್ವಯಿಸ್ಕೊಂಡಿದೆ. ಅಷ್ಟೇ ಅಲ್ಲ, ಈವನ್ ಮಹಾರಾಷ್ಟ್ರದ ಕೂಡ ಕೆಲವೊಂದು ನಿಯಮಗಳನ್ನು ನಾನು ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಮಹಾರಾಷ್ಟ್ರ Ministry of Personal Public Grievance then Training, ಇದು ಮಹಾರಾಷ್ಟ್ರದ. ಸೊ ಇಲ್ಲಿ ನೋಡಿ, ಡಿಸ್ಕ್ರಿಪ್ಷನ್ ಕ್ಯಾಟಗರಿ ಟು whom the rule exclusion will apply, ಯಾರಿಗಿದು ಅಪ್ಲೈ ಆಗೋದಿಲ್ಲ ಅಂತ ನೋಡೋದಾದರೆ, person having gross annual income 4.5 lakh above the on possessing wealth above the exemption limit as prescribed in the Wealth Tax Act for a period of 3 consecutive years. ಅಂದರೆ 3 ವರ್ಷಗಳಲ್ಲಿ, ನಾನು ಹೇಳಿದ್ನಲ್ಲ ಅದನ್ನು, 3 ವರ್ಷಗಳಲ್ಲಿ ಇರುವಂಥ ಒಂದು ಆದಾಯವನ್ನು ಲೆಕ್ಕ ಹಾಕ್ತಾರೆ. ಯಾವುದಾದ್ರು ಒಂದು ವರ್ಷದಲ್ಲಿ ಆತನ ಆದಾಯ ಬಿಲೋ ಅಂದರೆ 4.5 ಲ್ಯಾಕ್, ಈಗ ಅದು 8 ಲ್ಯಾಕ್ ಆಗಿದೆ, 8 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಆ ವ್ಯಕ್ತಿಯನ್ನು ಕೂಡ ಏನೋ ಒಂದು ಮೀಸಲಾತಿಗೆ ಅರ್ಹರಾಗಿರ್ತಾನೆ ಅಂತ ಹೇಳುತ್ತೆ. ಅದ್ರ ಜೊತೆಗೆ ಇಲ್ಲಿ ಕೆಳಗಡೆ ಇದೆ ನೋಡ್ರಿ, ಇನ್ಕಮ್ ಫ್ರಮ್ ಸ್ಯಾಲರಿ ಆರ್ ಅಗ್ರಿಕಲ್ಚರ್ ಲ್ಯಾಂಡ್ ಶಲ್ ನಾಟ್ ಬಿ ಕ್ಲಬ್ಡ್. ಅಂದರೆ ಆದಾಯ, ಸ್ಯಾಲ್ರಿ ವೇತನದಿಂದ ಬರುವಂಥ ಆದಾಯ ಮತ್ತು ಅದ್ರ ಜೊತೆಗೆ ಅಗ್ರಿಕಲ್ಚರ್ನಿಂದ ಬರುವಂಥ ಆದಾಯವನ್ನು ಇಲ್ಲಿ ಏನು ಮಾಡಬಾರ್ದು, ಕ್ಲಬ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಇದು ಇರುವಂಥ ಒಂದು ನಿಯಮ ಆಗಿರುತ್ತೆ. ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ಹಲವಾರು ರಾಜ್ಯಗಳು ಅಳವಡಿಸ್ಕೊಂಡಿರುವಂಥ ನಿಯಮಗಳು. ಬಟ್ ನಮ್ಮ ರಾಜ್ಯದಲ್ಲಿ ಏನು ಮಾಡ್ತಿದ್ದಾರಪ್ಪ ಅಂದರೆ, ಸೊ ನಮ್ಮ ರಾಜ್ಯದಲ್ಲೂ ಕೂಡ ಇದೇ ನಿಯಮವನ್ನು ಅನುಸರಿಸಿರೋದನ್ನು ನಾವು ಗುರುತಿಸ್ತೀವಿ. 2002ರಲ್ಲಿ ನಾವು ಹೊಸ ಸಮಗ್ರ ಕೆನೆಪದರ ಅನ್ನೋ ಒಂದು ನಿಯಮವನ್ನು ಅಳವಡಿಸ್ಕೊಂಡಿದ್ದೀವಿ. ಸಂವಿಧಾನದ ಪರಿಚ್ಛೇದ 15/4 16(4) ಅಡಿಯಲ್ಲಿ ಪ್ರವರ್ಗ 2A 2B 3B 3A 3B ಇವುಗಳಲ್ಲಿ ಕೆನೆಪದರಕ್ಕೆ ಸಂಬಂಧಿಸಿದಂತೆ ಹಾಲಿ ನೀಡಲಾಗಿರುವ ಮೀಸಲಾತಿಯ ಪ್ರಕಾರ ಕೆಳಕಂಡ ವ್ಯಕ್ತಿಗಳು ಮೀಸಲಾತಿ ಸ್ಥಾನಗಳಿಗೆ ಅಥವಾ ಹುದ್ದೆಗಳಿಗೆ ಅರ್ಹರಾಗಿರುವುದಿಲ್ಲ ಅಂತ ಹೇಳುತ್ತೆ. ನೇರ ನೇಮಕಾತಿಗಳಲ್ಲಿ ಯಾವುದಾದರೂ ಹುದ್ದೆಗೆ ಅರ್ಹತೆಗಾಗಿ ಕೆಳಗಿನ ಹುದ್ದೆಗಳಲ್ಲಿ ಇನ್ಯಾವುದೇ ಹುದ್ದೆಗಳಲ್ಲಿ ವೃತ್ತಿಯಲ್ಲಿ ಅಥವಾ ಉದ್ಯೋಗದಲ್ಲಿ ನಿರ್ದಿಷ್ಟ ಅವಧಿ ಅನುಭವವನ್ನು ನಿಯಮಿಸಿದ ಸಂದರ್ಭದಲ್ಲಿ ಅಂತಹ ಹುದ್ದೆಗಳನ್ನು ತುಂಬುವಾಗ ಕೆನೆಪದರದ ನಿಯಮಗಳನ್ನು ಅನ್ವಯಿಸಬಾರದು ಅಂತ ಹೇಳುತ್ತೆ. ಈ ನಿಯಮಗಳು ಈ ಕೆಳಗಿನ ಪಟ್ಟಿಗಳಲ್ಲಿ ನಮೂದಿಸಿರುವ ವ್ಯಕ್ತಿಗಳ ಮಕ್ಕಳಿಗೆ ಇದು ಅನ್ವಯಿಸುತ್ತೆ, ಅಂದರೆ ಅವರು ಎಲಿಜಿಬಲ್ ಅಲ್ಲ ಅಂತ ಹೇಳ್ತಾರೆ. ಸೇಮ್ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಅದೇ ನಿಯಮಗಳನ್ನು ಇಲ್ಲೂ ಕೂಡ ಅಳವಡಿಸ್ಕೊಂಡಿರೋದನ್ನು ನಾವು ಗುರುತಿಸ್ತೀವಿ. ಆದರೆ ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಸೊ ಕೆಲವೊಂದು ಮಾಡಿಫಿಕೇಶನ್ ಆಗಿದೆಯೋ ಇಲ್ವಾ ಬಿಟ್ಟೋಗಿದೆಯೋ ಏನೋ ಗೊತ್ತಿಲ್ಲ. ಅದು ಇಲ್ಲಿದೆ ನೋಡಿ, ಅಭ್ಯರ್ಥಿಗಳ ಅಥವಾ ತಂದೆ ತಾಯಿ ಪೋಷಕರು ಸರ್ಕಾರದ 1ನೇ ಅಥವಾ 2ನೇ ದರ್ಜೆ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದರೆ ಅಥವಾ ಸಾರ್ವಜನಿಕ ಉದ್ಯಮಗಳಲ್ಲಿ ತತ್ಸಮಾನ ಹುದ್ದೆಗಳನ್ನು ಹೊಂದಿದ್ದರೆ ಅಥವಾ ಖಾಸಗಿ ಕೈಗಾರಿಕೆ ಸಂಸ್ಥೆಗಳ ಉದ್ಯೋಗಿಯಾಗಿದ್ದು 2ನೇ ದರ್ಜೆ ಅಧಿಕಾರಿಯು ಪಡೆಯುತ್ತಿರುವ ವೇತನ ಶ್ರೇಣಿಗಿಂತ ಕಡಿಮೆ ಇಲ್ಲದ ವೇತನ ಶ್ರೇಣಿಯ ವೇತನ ಪಡೆಯುತ್ತಿದ್ದರೆ ಆ ಒಂದು ವ್ಯಕ್ತಿ ಅರ್ಹ ಇರೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಕ್ಯಾಟಗರಿ ಸರ್ಟಿಫಿಕೇಟ್ನ ಪಡ್ಕೊಳ್ಳೋದಕ್ಕೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪಡ್ಕೊಳ್ಳೋದಕ್ಕೆ ಅರ್ಹ ಇಲ್ಲ ಅಂತ ಹೇಳ್ತಾರೆ.
ಸೊ ಕ್ಲಾಸ್ 1 ಆಫೀಸರ್ ಆಗಿರಬಾರ್ದು, ಕ್ಲಾಸ್ 2 ಆಫೀಸರ್ ಆಗಿರಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಒಂದು ವೇತನ ಶ್ರೇಣಿಗಿಂತ ಹೆಚ್ಚಿನ ಒಂದು ವೇತನವನ್ನು ಪಡಿಬಾರ್ದು ಅಂತ ಒಂದು ಮಾಹಿತಿ. ಇನ್ನೊಂದು, ಅಭ್ಯರ್ಥಿ ಅವರ ತಂದೆ ತಾಯಿ ಪೋಷಕರ ಒಟ್ಟು ವಾರ್ಷಿಕ ಆದಾಯ 2 ಲಕ್ಷ ಮೀರಿದ್ದರೆ, ಅಂದರೆ ಆಗ 2 ಲಕ್ಷ ಇತ್ತು, ಈಗ ಅದನ್ನು ಏನು ಮಾಡಿದರೆ 8 ಲಕ್ಷಕ್ಕೆ ಇಟ್ಟಿರೋದನ್ನು ನಾವು ಗುರುತಿಸಿರೋದನ್ನು ಕಾಣ್ತೀವಿ. ಸೊ ನಮ್ಮ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಸರ್ಕಾರದ ಒಂದು ಉಪ ಕಾರ್ಯದರ್ಶಿಯವರ ಒಂದು ಆದೇಶದ ಪ್ರತಿ ಇಲ್ಲಿದೆ ನೋಡಿ. ಸೊ ಈ ನಿಯಮವನ್ನು ನಮ್ಮಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಇಲ್ಲಿ ಏನು ಮಾಡಿದ್ದಾರಪ್ಪ ಅಂದರೆ, ಸೊ ಎಲ್ಲ ತಹಶೀಲ್ದಾರ್ ಕಚೇರಿಗಳಲ್ಲಿ ಅಥವಾ ಜಿಲ್ಲಾ ಕಚೇರಿಗಳಲ್ಲಿ ಈ ಒಂದು ನಿಯಮವನ್ನು ಇಟ್ಕೊಂಡು ಏನು ಮಾಡ್ತಿದ್ದಾರೆ, ಇವನ್ ಗ್ರೂಪ್ ಸಿ ಅಥವಾ ಗ್ರೂಪ್ ಡಿ ಎಲ್ಲಿ ಇಟ್ಕೊಂಡು ಆ ವ್ಯಕ್ತಿ ಏನಾದರೂ ಅವನ ಒಂದು ವಾರ್ಷಿಕ ಆದಾಯ, ಅಂದರೆ ಈಗ ಸ್ಯಾಲ್ರಿ ಇನ್ಕಮ್ ಏನಾದ್ರು ಪಡ್ಕೊಳ್ತಿದ್ದು ಅವನ ಒಂದು ವಾರ್ಷಿಕ ಒಂದು ತಿಂಗಳಿಗೆ ಒಂದು 70,000 80,000 ಏನಾದ್ರು ಸ್ಯಾಲ್ರಿ ಇದ್ದರೆ, ಇವತ್ತಿನ 7ನೇ ವೇತನ ಆಯೋಗದ ಅನ್ವಯ ಮಿನಿಮಮ್ ಅಂದ್ರೆ 70,000 80,000 ಇರುತ್ತೆ ಒಂದು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಇರುವಂಥ ವ್ಯಕ್ತಿಗಳದು, ಅಂದರೆ ಗ್ರೂಪ್ ಸಿ ನಲ್ಲಿ ಇರುವಂಥ ವ್ಯಕ್ತಿಗಳದು. ಸೊ ಇಂಟು 12 ಮಾಡಿಬಿಡ್ತಾರೆ. 12 ಮಾಡಿದಾಗ ಏನು ಮಾಡ್ತಾರೆ, ಅವರ ಒಂದು ವಾರ್ಷಿಕ ಆದಾಯ ಸೊ 9,60,000 ಅಂದರೆ ನೀವು ಕೆನೆಪದರ ಮೀಸಲಾತಿಯಿಂದ ಹೊರಗಡೆ ಬರ್ತೀರಿ, ನಿಮಗೆ ಯಾವುದೇ ರೀತಿಯ ಒಂದು ಅವಕಾಶ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಮ್ಮ ರಾಜ್ಯದಲ್ಲಿ ಯಾರ ಒಂದು ವೇತನದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅಂದರೆ ಸರ್ಕಾರದ ಒಂದು ನೌಕರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಇವ್ರಿಗೆ ತುಂಬಾ ದೊಡ್ಡ ಸಮಸ್ಯೆ ಆಗಿರೋದನ್ನು ಕಾಣ್ತೀವಿ. ಯಾಕಂದರೆ ಸೆಂಟ್ರಲಲ್ಲಿ ಇರುವಂಥ ನಿಯಮ ತುಂಬ ಸರಳವಾಗಿದೆ. ಅಲ್ಲಿ ಇಬ್ಬರು ತಂದೆ ತಾಯಿ ಇಬ್ಬರೂ ಕೂಡ ಕ್ಲಾಸ್ 1 ಅಥವಾ ಕ್ಲಾಸ್ 1 ಅಧಿಕಾರಿ ಆಗಿರಬಾರ್ದು, ಇಬ್ಬರಲ್ಲಿ ಒಬ್ಬರು ಕ್ಲಾಸ್ 1 ಅಧಿಕಾರಿ ಆಗಿದ್ರು ಅವ್ರಿಗೆ ಅವಕಾಶ ಇಲ್ಲ. ಅದೇ ರೀತಿ ಗ್ರೂಪ್ ಬಿ ಅಧಿಕಾರಿ ಆಗಿದ್ರು ಕೂಡ ಇಬ್ಬರೂ ಆಗಿದ್ರೆ ಮಾತ್ರ ಅಲ್ಲಿ ಅವಕಾಶ ಇರೋದಿಲ್ಲ. ಇವನ್ ತಂದೆ ಅಥವಾ ತಾಯಿ ಆಗಿದ್ರೆ ಇಬ್ಬರಲ್ಲಿ ಒಬ್ಬರು ಅಧಿಕಾರಿ ಆಗಿದ್ರು, ಗ್ರೂಪ್ ಬಿ ಅಧಿಕಾರಿ ಆಗಿದ್ರು, ಮತ್ತು ಅವ್ರ ಮಕ್ಕಳಿಗೆ ಇಲ್ಲಿ ಏನಾಗುತ್ತೆ ಅವಕಾಶ ಸಿಗುತ್ತೆ. ಬಟ್ ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ, ಸೊ 8 ಲಕ್ಷ ನೀನು ಒಂದು ಆದಾಯ ಮೀರ್ತು ಅಂದರೆ ನಿನಗೆ ಅವಕಾಶ ಇಲ್ಲ ಅನ್ನೋ ಒಂದು ನಿಯಮನ ಇಟ್ಕೊಂಡಿರೋದ್ರಿಂದ, ನಿಯಮವನ್ನು ಎಲ್ಲ ತಹಶೀಲ್ದಾರ್ ಕಚೇರಿಗಳಲ್ಲಿ ಬಳಸ್ತಾ ಇರೋದ್ರಿಂದ ನಾವುಗಳು ಇಲ್ಲಿ ಅಂದರೆ ಕುಟುಂಬ ವರ್ಗ, ನೌಕರರ ಒಂದು ಕುಟುಂಬ ವರ್ಗ ಏನಾಗ್ತಾ ಇದೆಯಪ್ಪ ಅಂದರೆ ತುಂಬ ಅವಕಾಶಗಳಿಂದ ವಂಚಿತ ಆಗ್ತಾ ಇದೆ. ಉದ್ಯೋಗದಲ್ಲಿ ಮೀಸಲಾತಿಯ ಅವಕಾಶದಿಂದ ವಂಚಿತ ಆಗ್ತಾ ಇದ್ದಾರೆ. ಮತ್ತು ವ್ಯಾಸಂಗದಲ್ಲಿ ಅವ್ರ ಮಕ್ಕಳು ಉನ್ನತವಾದಂಥ ವ್ಯಾಸಂಗ ಮಾಡಬೇಕಾದ್ರೆ ಸಿಗ್ತಿದ್ದಂಥ ಮೀಸಲಾತಿಯಿಂದ ಅವ್ರು ಏನಾಗ್ತಾ ಇದ್ದಾರೆ, ಅವ್ರಿಗೆ ತುಂಬಾ ತೊಂದರೆ ಆಗ್ತಾ ಇರೋದನ್ನು ನಾವು ಗುರುತಿಸ್ತೀವಿ ಇಲ್ಲಿ. ಮತ್ತು ಇನ್ನೊಂದು, ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನು ಮಾಡ್ತಾರೆ, ಅಲ್ಲಿ ಕಾನ್ಸಂಟ್ರೇಟ್ ಆಗಿ 3 ವರ್ಷಗಳ ಆದಾಯವನ್ನು ಲೆಕ್ಕ ಹಾಕ್ತಾರೆ. ಕಳೆದ 3 ವರ್ಷಗಳಲ್ಲಿ ಅವರ ಆದಾಯದಲ್ಲಿ ಏನಾದರೂ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ವ್ಯತ್ಯಾಸ ಆಗಿದ್ರೆ, ಇಲ್ಲಿ ಮತ್ತೊಂದು ಅಂಶವನ್ನು ನಾವು ಸೆಂಟ್ರಲಲ್ಲಿ, ಸೊ ಇನ್ ಕೇಸ್ ನಿಮ್ಮ ಆದಾಯ ಕಳೆದ 3 ವರ್ಷಗಳಲ್ಲಿ ನಿಮ್ಮ ಆದಾಯ ಎಷ್ಟಿತ್ತು ಅನ್ನೋದನ್ನು ವಾರ್ಷಿಕವರು ಲೆಕ್ಕ ಹಾಕ್ತಾರೆ. ಯಾವುದಾದ್ರೂ ಒಂದು ವರ್ಷದ ಆದಾಯ ಬಿಲೋ ನಿಮ್ಮದು ಅಂದರೆ ಏನು ಮಿತಿ ಇದೆ ಅದಕ್ಕಿಂತ ಕಡಿಮೆ ಇದ್ದರೆ ಆಗಲೂ ಕೂಡ ಏನಾಗ್ತೀರಿ, ಎಲಿಜಿಬಿಲಿಟಿ OBC ಸರ್ಟಿಫಿಕೇಟ್ನ ಪಡ್ಕೊಳ್ಳೋಕ್ಕೆ ನೀವು ಅರ್ಹರಾಗಿರ್ತೀರಿ. ಬಟ್ ನಮ್ಮ ರಾಜ್ಯದಲ್ಲಿ ಏನು ಮಾಡ್ತಿದ್ದಾರಪ್ಪ ಅಂದರೆ, ಈವನ್ ಆ ವ್ಯಕ್ತಿ ಯಾವಾಗ ಅರ್ಜಿ ಸಲ್ಲಿಸ್ತಾನೋ ಆಗಿನ ಒಂದು ಆದಾಯವನ್ನು ಲೆಕ್ಕ ಹಾಕ್ತಾ ಇದ್ದಾರೆ. ಸೊ ಇದು ಕೂಡ ನಮಗೆ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಸೊ ಇವತ್ತಿನ ಪ್ರಸ್ತುತ ಒಂದು ಏನು ವೇತನ ಶ್ರೇಣಿಯ ಹೆಚ್ಚಳ ಆಗಿರ್ಬೋದು, ಅಥವಾ ಜನರ ಜೀವನ ಮಟ್ಟ ಸುಧಾರಣೆ ಆಗಿರೋದ್ರಿಂದ ಇರುವ ಹಣದುಬ್ಬರ, ಸೊ ಅದಕ್ಕೆ ತಕ್ಕಂತೆ ಏನು ಮಾಡಬೇಕಾಯ್ತಪ್ಪ ಅಂದರೆ, ಒಂದು ಮಿತಿ ಏನಿದೆ ಅದು 8 ಲಕ್ಷದಿಂದ ಹೆಚ್ಚಿಸಬೇಕಾಗಿರೋದು ಸರ್ಕಾರದ ಒಂದು ಸಾಮಾಜಿಕ ನ್ಯಾಯದ ಒಂದು ಹಿನ್ನೆಲೆಯಲ್ಲಿ ನೋಡ್ಬೋದಾಗಿರುತ್ತೆ. ಬಟ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಹೆಚ್ಚಿಲ್ಲ ಅನ್ನೋ ಕಾರಣಕ್ಕೆ ಏನು ಮಾಡ್ತಾ ಇದೆ ರಾಜ್ಯ ಸರ್ಕಾರ, ಇದು ನಮ್ಮ ಅಂಡರಲ್ಲಿ ಬರೋದಿಲ್ಲ, ನಾವು ಹೆಚ್ಚಿಸೋದಕ್ಕೆ ಬರೋದಿಲ್ಲ ಅಂತ ಹೇಳೋ ಒಂದು ವ್ಯವಸ್ಥೆಯನ್ನು ನಾವು ಗುರುತಿಸ್ತಾ ಇದ್ದೀವಿ. ಅಂದರೆ ನಾನು ತಹಶೀಲ್ದಾರ್ ಆಫೀಸರ್ ಅಥವಾ ಜಿಲ್ಲಾ ಒಂದು ಮಟ್ಟದ ಅಧಿಕಾರಿಗಳನ್ನು ಕೇಳಿದಾಗ ಒಂದು ಮಾಹಿತಿಯನ್ನು ಕೊಡ್ತಾರೆ. ಈ ಸಮಸ್ಯೆ ಎಲ್ರಿಗೂ ಗೊತ್ತಿದೆ, ಎಲ್ಲರೂ ಕೂಡ ಈ ಒಂದು ಸಮಸ್ಯೆಯಲ್ಲಿ ಸಿಲುಕಿದ್ದೀವಿ, ಅನುಭವಿಸ್ತಾ ಇದ್ದೀವಿ. ಬಟ್ ಆದರೆ ಇದನ್ನು ಪ್ರಶ್ನಿಸುವಂಥ ಅಥವಾ ಇದನ್ನು ಕುರಿತಂತೆ ಚರ್ಚೆ ಮಾಡೋದಕ್ಕೆ ಯಾರು ಕೂಡ ಹೋಗ್ತಾ ಇಲ್ಲ. ಇದು ಒಂದು ಸಾಮಾಜಿಕ ನ್ಯಾಯ ಕಳಕಳಿಯ ಹಿನ್ನೆಲೆಯಲ್ಲಿ ನೋಡೋದಾದರೆ, ಈ ಒಂದು ಏನು ಕೇಂದ್ರದ ಒಂದು ನಿಯಮಗಳಿದೆ, ಅದೇ ನಿಯಮಗಳನ್ನು ಯಥಾವತ್ತಾಗಿ ನಾವು ರಾಜ್ಯಗಳಲ್ಲಿ ಅಳವಡಿಸ್ಕೊಂಡಿದ್ರು ಕೂಡ, ನಮ್ಮ ರಾಜ್ಯದಲ್ಲಿ ಅಳವಡಿಸ್ಕೊಂಡಿದ್ರು ಕೂಡ ಕೆಲವೊಂದು ಅಂಶಗಳಾಗಿರುವಂಥ ಬದಲಾವಣೆಯೋ ಅಥವಾ ಒಂದು ಅರ್ಥೈಸಿಕೊಳ್ಳಲಾಗಿರುವಂಥ ಒಂದು ಸಮಸ್ಯೆಯಿಂದಾಗೋ ನಮ್ಮ ರಾಜ್ಯಗಳಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ, ಈವನ್ ರಾಜ್ಯದ ಒಂದು ಜಾತಿ ಆದಾಯ ಪ್ರಮಾಣ ಪತ್ರನೂ ಕೂಡ ಸಿಗ್ತಾ ಇಲ್ಲ. ಅದೇ ಸಮಸ್ಯೆ ಒಂದು OBC ಸರ್ಟಿಫಿಕೇಟ್ ಪಡೆಯೋದ್ರಲ್ಲೂ ಕೂಡ ನೀಡ್ತಾ ಇಲ್ಲ. ಕೆಲವೊಂದು ತಾಲೂಕುಗಳಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ, ಸೊ ಅಲ್ಲೂ ಕೂಡ ಸೆಂಟ್ರಲ್ ಇರುವಂಥ ನಿಯಮಗಳನ್ನ ಪಾಲನೆ ಮಾಡದೆ ರಾಜ್ಯದ ಒಂದು ನಿಯಮಗಳನ್ನೇ ಅಳವಡಿಸ್ಕೊಂಡು, ಅಥವಾ ಈ ರೀತಿ ಇದೆ ನಿಮ್ಮ ಆದಾಯ 8 ಲಕ್ಷಕ್ಕೆ ಮೀರಿರೋದ್ರಿಂದ
ನಿಮಗೆ ಒ ಬಿ ಸಿ ಸರ್ಟಿಫಿಕೇಟ್ ಕೂಡ ಸಿಗೋದಿಲ್ಲ ಅಂತ ವಾದ ಮಾಡ್ತಿರೋದನ್ನ, ಅಥವಾ ಬಂಡ ಧೈರ್ಯದಿಂದ ಅವರು ಕೆಲಸ ನಿರ್ವಹಿಸ್ತಿರೋದನ್ನ, ಅಥವಾ ಯಾರು ಅರ್ಥೈಸಿಕೊಳ್ಳೋದ್ರಲ್ಲಿ ವಿಫಲರಾಗ್ತಿರೋದನ್ನು ನಾನು ಈ ಒಂದು ಕೆಲವೊಂದು 2-3 ತಾಲೂಕು ಕಚೇರಿಗಳಲ್ಲಿ ನಾನು ಗುರುತಿಸಿದ್ದೀನಿ. ಸೊ ಕೆಲವೊಂದು ತಾಲೂಕು ಕಚೇರಿಗಳಲ್ಲಿ ಒ ಬಿ ಸಿ ಸರ್ಟಿಫಿಕೇಟ್ನ ಕೊಟ್ಟಿದ್ದಾರೆ. ಇವನ್ 8 ಲಕ್ಷ ಕ್ರಾಸ್ ಆಗಿದ್ರು ಕೇಂದ್ರದ ಒಂದು ಏನು ನಿಯಮಗಳಿದೆ ಅದನ್ನು ಅನುಸರಿಸ್ಕೊಂಡು ಅವ್ರು ಏನು ಮಾಡಿದಾರಪ್ಪ ಅಂದರೆ ನೀಡಿದ್ದಾರೆ. ಬಟ್ ಕೇಂದ್ರದ ನಿಯಮಾನುಸಾರ ನೀಡಿದ್ದಾರೆ. ಆದರೆ ಕೆಲವೊಂದು ತಾಲೂಕುಗಳಲ್ಲಂತೂ ಬಂಡದ ವಾದ ಮಾಡೋದಕ್ಕೆ, ಕೆಲವೊಂದು ಅರ್ಥೈಸ್ಕೊಳ್ಳೋದಕ್ಕೆ ತಾವು ರೆಡಿ ಇರೋದಿಲ್ಲ. 26 ವರ್ಷ ಸರ್ವಿಸ್ ಮಾಡಿದ್ದೀವಿ, 28 ವರ್ಷ ಸರ್ವಿಸ್ ಮಾಡಿದ್ದೀವಿ, ನಮಗೆ ನಿಯಮಗಳನ್ನು ತಿಳಿಸ್ಕೊಡ್ತೀರಾ ಅಂತ ವಾದ ಮಾಡೋದನ್ನು ಕಾಣ್ತೀವಿ. ಇದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಡಬೇಕು ಸರ್ಕಾರ ಆಗಲಿ, ಅಥವಾ ಎಲ್ಲ ಜಿಲ್ಲಾ ಒಂದು ಅಧಿಕಾರಿಗಳ ತಂಡ ತಮ್ಮ ಹಂತದಲ್ಲಿರುವಂಥ ಕೆಳ ಹಂತದ ಒಂದು ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ಒದಗಿಸ್ಕೊಡಿ ಅಂತ ಹೇಳ್ತಾ, ಅದರ ಜೊತೆಗೆ ಏನು ನೌಕರರ ವರ್ಗ ಇದೆ ಸ್ಪೆಷಲಿ, ಯಾಕಂದರೆ ಅವರು ತಮ್ಮ ಒಂದು ಆದಾಯವನ್ನು ಸುಳ್ಳು ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ಕಣ್ಣಿಗೆ ಕಟ್ಟಿದ ಒಂದು ಕನ್ನಡಿಯಾಗಿರುತ್ತೆ. ಅವರ ಒಂದು ಆದಾಯ ಲೆಕ್ಕಾಚಾರದಲ್ಲಿ ಸ್ಯಾಲ್ರಿ ಸರ್ಟಿಫಿಕೇಟ್ನಲ್ಲಿ ಏನು ಮಾಡ್ತಾರೆ, ಪ್ರೆಸೆಂಟ್ ಮಾಡ್ತೀವಿ. ಅದನ್ನು ಲೆಕ್ಕ ಹಾಕೋದ್ರಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ, ಸೊ ವ್ಯಕ್ತಿ ಕೊಟ್ಟಾಗ ಆತನ ಒಂದು ಆ ತಿಂಗಳ ಸ್ಯಾಲ್ರಿನ ಇಂಟು ಮಲ್ಟಿಪಲ್ 12 ಮಾಡಿಬಿಡ್ತಾರೆ. ಸೊ ಆದಾಯವನ್ನು ಲೆಕ್ಕ ಹಾಕ್ತಾ ಇದ್ದಾರೆ. ಸೊ ಈ ರೀತಿ ಆಗ್ತಾ ಇರೋದ್ರಿಂದ ಇವನ್ ಸಿ ದರ್ಜೆಯ ಒಂದು ಕೆಲಸ ಮಾಡ್ತಿರುವಂಥ ವ್ಯಕ್ತಿಗಳ ಒಂದು ಮಕ್ಕಳು, ಕೌಟುಂಬಿಕ ವರ್ಗ ಡಿ ಮತ್ತು ಸಿ ದರ್ಜೆ ವರ್ಗ, ಹಾಗೆ ದೆನ್ ಕೇಂದ್ರದಲ್ಲಿ ನೋಡೋದಾದರೆ ಅದೇ ಕ್ಲಾಸ್ 2 ಆಫೀಸರ್ ಇಬ್ಬರು, ಗಂಡ ಹೆಂಡತಿ ಇಬ್ಬರು ಆಗಿದ್ರು, ಅಥವಾ ತಂದೆ ತಾಯಿ ಇಬ್ಬರು ಆಗಿದ್ರೆ ಮಾತ್ರ ಅವಕಾಶ ಇಲ್ಲ. ಇಲ್ಲಾಂದರೆ ಒಬ್ಬರು ಅಧಿಕಾರಿ ಇದ್ದರು, ಇವಂತ ಗ್ರೂಪ್ ಬಿ ಅಧಿಕಾರಿಯಾಗಿದ್ರು ಅವ್ರ ಮಕ್ಕಳಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಅವಕಾಶ ಸಿಗುತ್ತೆ. ಸೊ ಇದೇ ನಿಯಮಗಳನ್ನು ನಮ್ಮಲ್ಲೂ ಕೂಡ ಅಳವಡಿಸ್ಕೊಂಡ್ರೆ, ಸೊ ನಮ್ಮ ರಾಜ್ಯದಲ್ಲಿರುವಂತಹ ಎಷ್ಟೋ ಸ್ಪರ್ಧಾರ್ಥಿಗಳಿಗೆ, ಎಷ್ಟೋ ನೌಕರ ವೃಂದದ ಒಂದು ವ್ಯಕ್ತಿಗಳಿಗೆ ತುಂಬಾ ಅವರ ಕುಟುಂಬ ವರ್ಗದವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಸೊ ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ಸಂಘಟನೆ, ಪ್ರತಿಯೊಂದು ಸಂಘದವರು ಹಾಗೂ ಏನು ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಅಥವಾ ಯಾರು ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಈ ಒಂದು ನಿಯಮಗಳ ಒಂದು ಬದಲಾವಣೆಗೆ ಸಂಬಂಧಪಟ್ಟಂತೆ ಅಧಿಕಾರಿ ವೃಂದದವರು ಇದ್ದಾರೆ, ಇದು ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಹೇಳ್ತಾ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ನಮ್ಮ ಒಂದು ಸರ್ಕಾರ ನೌಕರರ ಸಂಘದ ಮೂಲಕನಾದರೂ ಈ ಒಂದು ನಿಯಮಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರೋದ್ರ ಮೂಲಕ ನೌಕರರ ಹಿತವನ್ನು, ಕೌಟುಂಬಿಕ ವರ್ಗದ ಹಿತವನ್ನು ಕಾಯಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.